ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮು, ಧ್ರುವ, ಧ್ರುವ, ಯಾಕೆ ಹಾಗೆ ನೋಡ್ತಿದ್ಯಾ? ಓ, ದಿನ ನೋಡಕ್ಕೆ ಪಾರ್ಕಿಗೆ ಬರೋಳು ಮನೆಗೆ ಯಾಕೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ಯಾ? ಇವತ್ತು ಅಮ್ಮು ಅಕ್ಕ ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರೆದ್ಲು. ಮೋಸ್ಟ್ಲಿ ಒಳ್ಳೆ ಸುದ್ದಿ ಹೇಳೋಕ್ಕೆ ಕರೆದಿದ್ದಾಳೆ ಅಂತ ಅನ್ಸುತ್ತೆ. ಎಲ್ಲ ನಾವು ಅಂದ್ಕೊಂಡಂಗಾದ್ರೆ ಅಷ್ಟೇ ಸಾಕು. ಸರಿ ಧ್ರುವ, ನಾನು ಅಕ್ಕನ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಆಯ್ತಾ? ಆಮೇಲೆ ಸಿಗ್ತೀನಿ. ಅರೆ ವಾದಿತಿ, ಧ್ರುವ ಸಾಕ? ಏನು ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಧ್ರುವ ನೋಡ್ಬೇಕು ಅನ್ಸ್ತಾ? ಅಯ್ಯೋ ಹೋಗಿ ಅದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲ. ನೀ ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ನಿನ್ನ ಲವ್ವಿಗೆ ನಾನೇ ಬ್ರಿಡ್ಜ್ ಆಗಿರ್ಬೇಕಾದ್ರೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ದೆ ತಾನೆ. ಅಕ್ಕನ ಹತ್ರ ನಾನು ಅರ್ಜೆಂಟಾಗಿ ಮಾತಾಡಬೇಕು, ನಾನು ಬರ್ತೀನಿ. ಹಾಯ್ ದೀಪ್ತಿ. ಹಾಯ್ ಬಾವ. ಯಾವಾಗ ಬಂದೆ? ಈಗ ಬಂದೆ. ಗುಡ್. ಅದ್ಯಾ ಧ್ರುವ ತಿಂಡಿ ಆಯ್ತಾ? ಜಸ್ಟ್ ಆಯ್ತು ಅಣ್ಣ. ನನಗೆ ಹುಡುಗಿನ ಹೇಗೆ ಕಂಡುಹಿಡಿಬೇಕು ಅಂತಲೇ ಗೊತ್ತಾಗ್ತಿಲ್ಲ ಧ್ರುವ. ಅಟ್ಲೀಸ್ಟ್ ನೀನು ಮಾತಾಡೋ ಹೋಗಿದ್ದಿದ್ರೆ ನಮಗೆ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಎಲ್ಲ ಸರಿ ಹೋಗಿರೋದು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಧ್ರುವ. ಆದ್ಯಾ, ಏನಿದು ಲಿಪ್ಸ್ಟಿಕ್ ಮಾರ್ಕು? ಆ ಹುಡುಗಿ ಮತ್ತೆ ಇಲ್ಲಿ ಬಂದಿಲ್ಲ. ಲಿಪ್ಸ್ಟಿಕ್ ಮಾರ್ಕ್ ಇದೆ. ನೀವು ಯಾರಾದ್ರೂ ಒಳ್ಳೆ ನೋಡಿದ್ರ? ಅಣ್ಣ, ಅವಳು ಇಲ್ಲಿಗೆ ಬರೋಕ್ಕೆ ಹೆಂಗೆ ಸಾಧ್ಯ? ಅದು ಅವಳು ಕೊಟ್ಟಿರೋ ಮುತ್ತಲ್ಲ. ಇನ್ಯಾರು ಕೊಟ್ಟಿದ್ದು? ಅದು ಇವತ್ತು ಯಾಕೋ ಧ್ರುವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ, ಅದಕ್ಕೆ ನಾನೇ ಕೊಟ್ಟಿದ್ದು. ಹೌದಾ? ನನ್ನ ಹುಡುಗಿ ಮನೆ ತನಕ ಬಂದ್ಬಿಟ್ಟು ಅನ್ಕೊಂಡೆ. ಅದಿತಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ. ಮೇಡಮ್, ನೀವು ಲವ್ ಮಾಡ್ತಿದ್ದೀರಾ? ಹೌದು, ನಾನೊಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆಗಬೇಕು ಅಂತಾನೂ ಅಂದ್ಕೊಂಡಿದ್ದೀನಿ. ಏನೇ ಇದು? ನಿನ್ನೆ ಕೇಳ್ತಿರೋದು ಏನಿದು?
ಹೇಳ್ತಿರೋದು ಅದಿತಿ? ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಏನೇ ಹೇಳ್ತಿದ್ಯಾ? ಯಾರನ್ನು ಲವ್ ಮಾಡ್ತಿರೋದು? ನಾನು ಧ್ರುವನ್ ಲವ್ ಮಾಡ್ತಿದ್ದೀನಿ. ಚೆನ್ನಾನೆ. ನೀನು ರಾಜಣ್ಣನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ಹ್ಞೂ ಕಣೆ. ಹಾಗಾದರೆ ರಾಜಣ್ಣಂಗೆ ಪಾರ್ಕಲ್ಲಿ ಮುದ್ದು ಕೊಟ್ಟಿದ್ದು ನೀನೇನಾ? ಅದಿತಿ, ನಾಚ್ಕೋಬೇಡ, ನಿಜ ಹೇಳು. ಹ್ಞೂ ಕಣೆ, ನಾನೇ. ಅಲ್ಲ ಕಣೆ, ಇಷ್ಟು ದಿನ ನನ್ನ ಹತ್ರ ಯಾಕೆ ವಿಷಯ ಹೇಳಿಲ್ಲ? ಹೋಗ್ಲಿ, ವೇದಾಂತ ಹತ್ರನಾದರೂ ಹೇಳ್ಬೋದಿತ್ತಲ್ಲ. ಅದು ಧ್ರುವ ಪೂರ್ತಿಯಾಗಿ ಹುಷಾರಾದ್ಮೇಲೆ ಅಪ್ಪ ಅಮ್ಮಂಗೆ ಒಪ್ಪಿಸಿ ಆಮೇಲೆ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ವಿಷಯ ಎಲ್ಲ ಈಗಲೇ ಗೊತ್ತಾಗೋಯ್ತು. ಅಲ್ಲ ಕಣೆ, ಈ ವಿಷಯ ನನ್ನ ಹತ್ರ ಹೇಳಿದಿದ್ರೆ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತಿರ್ಲಿಲ್ವಾ? ಹೇಗೂ ರಾಜಣ್ಣ ಹುಷಾರಾಗ್ತಿದ್ದಾರೆ. ಅಪ್ಪ ಅಮ್ಮಂಗೆ ರಾಜಣ್ಣ ಅಂದರೆ ಮೊದಲೇ ಪ್ರೀತಿ. ಹೇಳಿದಿದ್ರೆ ಅವ್ರು ಖಂಡಿತ ಒಪ್ಕೊಳ್ತಿದ್ರು. ಆದರೆ ನೀನೇ ಹೇಳೋ ತಪ್ಪು ಮಾಡಿಬಿಟ್ಟೆ ಅನಿಸ್ತದೆ. ಧ್ರುವ ಹುಷಾರಾಗೋ ಮುಂಚೆನೇ ವಿಷಯ ಗೊತ್ತಾಗಿ ಆ ಸುಹಾಸಿನಿ ಏನಾದರೂ ಸುಮ್ಮನೆ ಅಪ್ಪ ಅಮ್ಮಂಗೆ ಅವಮಾನ ಮಾಡಿದ್ರೆ ಅಂತ ವಿಷಯ ಹೇಳೋಕ್ಕೆ ಹೋಗಲಿಲ್ಲ. ಸರಿ, ಈ ವಿಷಯ ಯಾರ್ಯಾರಿಗೆ ಗೊತ್ತಿದೆ? ಆದಿ ಅದಕ್ಕೆ ಬಿಟ್ಟರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಇಷ್ಟು ದಿನ ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ಹೌದು, ನೀನು ರಾಜಣ್ಣನ ಯಾವಾಗಿಂದ ಲವ್ ಮಾಡ್ತಿದ್ಯಾ? ಲಾಸ್ಟ್ ಇಯರ್ ಹೋಳಿ ಹಬ್ಬದ ದಿನ ಧ್ರುವ ನಂಗೆ ಪ್ರಪೋಸ್ ಮಾಡಿ ಒಂದು ಚೈನ್ ಗಿಫ್ಟ್ ಮಾಡ್ದ. ಆಗ್ಲಿಂದ ಇದೆಲ್ಲ ಶುರು ಆಗಿತ್ತು. ಅದಿತಿ, ಐ ಲವ್ ಯು. ಐ ಲವ್ ಯು ಟು ಧ್ರುವ. ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಅದು ಅರ್ಥ ಆಗ್ತಾ ಇಲ್ಲ ಅಂತ ಅಲ್ಲ. ಆದರೆ ಟೈಮಿಗೆ ಸರಿಯಾಗಿ ಬಂದ ಮೇಲೆ ಕೆಲಸನೂ ಆಗಬೇಕಲ್ವಾ? ಕೆಲಸನೇ ಆಗದೆ ಇದ್ದರೆ ಟೈಮಿಗೆ ಸರಿಯಾಗಿ ಬಂತಾನೆ ಏನು ಉಪಯೋಗ? ಫೋನ್ ಮಾಡ್ತೀನಿ ಬಡ್ಡೆ. ಹಾಂ ಮಂಜಣ್ಣ, ಎಲ್ಲೋಗಿದ್ರಿ? ಕೆಲಸ ಮುಗಿಸ್ಕೊಂಡು ದಿನಸಿ ತಗೊಂಡು ಮನೆಗೆ ಹೋಗ್ತಾ ಇದ್ದೆ. ಕೇಸು ನಿನ್ನ ಪರವಾಗಾಯ್ತಂತೆ. ನೀನು ನಿರಪರಾಧಿ ಅಂತ ಸಾಬೀತಾಯ್ತಂತಲ್ಲ. ನಮ್ಮ ಮಂಜಣ್ಣ ತಪ್ಪು ಮಾಡಿರಲ್ಲ ಅಂತ ನಾನು ಎಲ್ರಿಗೂ ಹೇಳ್ಕೊ ಬರ್ತಾ ಇದ್ದೆ. ಮಂಜಣ್ಣ, ಇದರಲ್ಲಿ ಯಾರ್ದೋ ಕೈವಾಡ ಇದೆ. ಹೌದಪ್ಪ, ಯಾರೋ ಬೇಕು ಅಂತಲೇ ಷಡ್ಯಂತ್ರ ಮಾಡಿ ನನ್ನನ್ನು ಸಿಗಾಕ್ಸೋದಕ್ಕೆ ನೋಡಿದ್ರು. ದೇವ್ರು ದೊಡ್ಡವನು, ಕಾಪಾಡ್ದ. ಛೇ, ಯಾರು ನಂಬಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಂಜಣ್ಣ. ಈಗಿನ ಕಾಲದಲ್ಲಿ ಒಳ್ಳೆಯರಾಗಿರೋದೇ ತಪ್ಪಾಗಿದೆ. ಏನು ಬೇಜಾರು ಮಾಡ್ಕೋಬೇಡ ಮಂಜಣ್ಣ, ಎಲ್ಲ ಒಳ್ಳೇದಾಯ್ತದ ಬಿಡು. ಇನ್ಮೇಲಾದರೂ ಹುಷಾರಾಗಿರು, ಯಾರನ್ನೂ ನಂಬಕ್ಕೆ ಹೋಗ್ಬೇಡ. ಯಾರನ್ನೂ ನಮ್ಮದೇ ಕೆಟ್ಟವರಾಗೋದಕ್ಕೆ ಹೇಗೆ ಸಾಧ್ಯ? ಮನುಷ್ಯ ಅಂದಮೇಲೆ ಒಳ್ಳೆತನ ಇರಲೇಬೇಕಲ್ಲ. ಇಷ್ಟೊಂದು ಒಳ್ಳೆತನ ಇರೋದಕ್ಕೆ ಮಂಜಣ್ಣ ಇಬ್ಬರನ್ನೂ ದೊಡ್ಡ ಮನೆ ಕೊಟ್ಟು ಮದುವೆ ಮಾಡಿದೀಯಾ. ನನ್ನ ಕೈಯಲ್ಲಿ ಏನಿದೆ ಅಶ್ವತ್ಥ, ಎಲ್ಲ ದೇವರ ಆಶೀರ್ವಾದ. ಮಂಜಣ್ಣ, ದೇವರ ಆಶೀರ್ವಾದ ಇಲ್ಲ, ಏನೋ ಟೆಕ್ನಿಕ್ ಇದೆ. ಅದು ಯಾವ ಥರ ಅಂತ ನನಗೂ ಹೇಳ್ಕೊಡು ಮಂಜಣ್ಣ. ಟೆಕ್ನಿಕ್ಕಾ? ಅದೇನು ಟೆಕ್ನಿಕ್ಕು ಅಶ್ವತ್ಥ? ಆ ಥರದ್ದೇನೂ ಇಲ್ಲ, ಎಲ್ಲ ಋಣಾನುಬಂಧ ಅಷ್ಟೇ. ಏನೋ ಟೆಕ್ನಿಕ್ ಇರೋದಕ್ಕೆ ಅಲ್ವಾ ಇಬ್ಬರು ಹೆಣ್ಮಕ್ಳನ್ನು ದೊಡ್ಡ ಮನೆ ಕೊಟ್ಟು ಮದುವೆ ಮಾಡಿರೋದು ನೀನು. ನಿಮ್ಮ ಮೂರನೇ ಮಗಳು ಅದಿತಿ ಇದ್ದಾಳಲ್ಲ, ಧ್ರುವ ಅನ್ನೋನ್ ಜೊತೆ ಒಡ್ಡಾಡ್ತಾ ಇದ್ಲು. ನಾನೇ ಪಾರ್ಕಲ್ಲಿ ನೋಡಿದ್ದೀನಿ. ನಿನಗೆ ಗೊತ್ತಿಲ್ವ ಮಂಜಣ್ಣ ಈ ವಿಷಯ? ನೀನು ತಲೆ ಕೆಡಿಸ್ಕೋಬೇಡ, ನಿಮ್ಗೆ ಫುಲ್ ಸಪೋರ್ಟ್ ನಾವಿದ್ದೀವಿ. ನಿನ್ನ ರಾಜಣ್ಣನ ಮದುವೆ ಮಾಡಿಸ್ತೀವಿ. ಆದರೆ ಅಪ್ಪ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರಿಗೆ ಒಪ್ಸೋ ಜವಾಬ್ದಾರಿ ನಂದು. ಓಕೆನಾ?
ಅಪ್ಪ ಅಪ್ಪ ಅಮ್ಮು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಸಿಗ್ತೀಯಾ ಮಗಳೇ? ಸರಿಪ ಬರ್ತೀನಿ. ಅಪ್ಪ ಏನೋ ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ, ಸಿಗ್ಬೇಕಂತೆ. ಸಾಧ್ಯ ಆದರೆ ನಿಮ್ಮಿಬ್ಬರು ವಿಷಯನ ಇವತ್ತೇ ಅಪ್ಪಂಗೆ ಹೇಳ್ತೀನಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಓದಿನ ಕಡೆ ಗಮನ ಕೊಡು. ಏನೇ ಇದ್ರೂ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ಹಳೆ ಮುದ್ಕಿ ಅಂದರೆ ಹಳೆ ಮುದ್ಕಿ. ಇದೇನು ತೊಳೆದಿರೋ ಪಾತ್ರೆನಾ? ತೊಳ್ದ ಹಾಗೆ ಇಲ್ಲ. ಇದೆಲ್ಲ ನಾನು ತೊಳೆದಿಟ್ಟಿರೋ ಪಾತ್ರೆ. ಹೌದಾ? ನೋಡಿದ್ರೆ ಹಾಗಿಲ್ಲ, ಸೋಪ್ ಎಲ್ಲ ಹಾಗೇ ಇದೆ. ಇದೆಲ್ಲ ತೊಳೆದಿರೋ ಪಾತ್ರೆ ಥರನಾ ಇದೆ? ಸುಹಾಸಿನಿ, ನಂಗೆ ತುಂಬ ತಲೆನೋವ್ತಾ ಇದೆ. ನೀವೀಗ ಹಾಕ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ. ನಾಳೆ ತೊಳಿಲ? ಹಲೋ. ನೀವು ಹೇಳ್ದಾಗೆ ಅವಳ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀನಿ. ಆದರೆ ಇದಕ್ಕಿದ್ದ ಹಾಗೆ ನೀವು ಯಾಕೆ ಹೀಗೆ ಹೇಳಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ. ನಮ್ಮ ವಿಷಯನ ಯಾರ ಹತ್ರನೂ ಬಾಯಿ ಬಿಡಲ್ಲ ಅಂತ ಅವಳು ನನಗೆ ಮಾತು ಕೊಟ್ಟಿದ್ದಾಳೆ. ಆದರೂ ಅವಳ ಹತ್ರ ಕೆಲಸ ಮಾಡಿಸೋ ಅನಿವಾರ್ಯತೆ ಏನಿತ್ತು? ಇನ್ನು ಎಷ್ಟು ದಿನ ಬದುಕಿರ್ತಾಳೋ ಏನು? ಬದುಕಿರೋವರೆಗಾದರೂ ಹಾಯಾಗಿರಲಿ ಅಂತ ಬಿಡ್ಬೋದಾಗಿತ್ತೇನೋ. ನೀನು ತುಂಬ ಬ್ರಿಲಿಯಂಟ್ ಅಂತ ತೋರಿಸ್ಕೊಳ್ಳೋಕ್ಕೆ ಏನೇನೋ ಮಾತಾಡಬೇಡ. ಒಂದು ವಿಷಯ ಅರ್ಥ ಮಾಡ್ಕೊ, ಮಾತು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆ ವೈದೇಹಿ ಕೊಟ್ಟಿರೋ ಮಾತು ಉಳಿಸ್ಕೊಳ್ತಾಳೆ ಅಂತ ನನಗೆ ನಂಬಿಕೆ ಇಲ್ಲ. ಸೊ ಅದಕ್ಕೆ ನೀನು ರಿಲ್ಯಾಕ್ಸ್ ಆಗಿರಬೇಡ. ಮತ್ತೆ ಈಗ ಏನು ಮಾಡೋದು ಅಂತ ಇದ್ದೀರಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಫ್ರೀ ಆಗಿದ್ದರೆ ಅವಳ ಮಕ್ಕಳೆಲ್ಲರೂ ಅವಳ ಹತ್ರ ಅಟ್ಯಾಚ್ ಆಗ್ತಾರೆ. ಆಗಲೇ ಅವರೆಲ್ಲರೂ ಅವಳ ಹತ್ರ ಕ್ಲೋಸ್ ಆಗಿದ್ದಾರೆ. ಮನೆ ಕೆಲಸಕ್ಕೆ ಅಂತ ಬಂದಿರೋದು. ಅವ್ರ ದೃಷ್ಟಿಯಲ್ಲಿ ಅವಳು ಅಮ್ಮ ಆಗಬಾರ್ದು. ಅದಕ್ಕೆ ನಾವು ಚಾನ್ಸ್ ಕೊಡಬಾರ್ದು. ಅದಕ್ಕೆ ಅಮ್ಮ ಮಕ್ಕಳನ್ನ ಜೊತೆಯಲ್ಲಿ ಸೇರೋದು ಬಿಡಬೇಡ. ಅವಳನ್ನ ಎಂಗೇಜ್ ಆಗಿರೋದಕ್ಕೆ ಟ್ರೈ ಮಾಡು. ನಿಮ್ಮ ಇಂಟೆನ್ಷನ್ ಏನು ಅನ್ನೋದು ನನಗೆ ಅರ್ಥ ಆಯ್ತು. ನೋಡ್ತಾ ಇರಿ ಅವಳನ್ನು ಏನು ಮಾಡ್ತೀನಿ ಅಂತ. ಅಪ್ಪ ಮತ್ತೆ ನಡ್ಕೊಂಡು ಬಂದ್ರಾ? ಆಟೋನಲ್ಲಿ ಬನ್ನಿ ಅಂತ ಹೇಳಿದೆ ತಾನೆ? ಇಲ್ಲೇ ಒಂದು 4 ಹೆಜ್ಜೆ ಅಲ್ವಾ, ಹಾಗೆ ನಡ್ಕೊಂಡು ಬಂದ್ಬಿಟ್ಟೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಅಪ್ಪ ಆ್ಯಕ್ಚುಲಿ ನಾನೇ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಬರೋದಕ್ಕೆ ಹೇಳಿದ್ರಿ. ಮುಖ್ಯವಾದ ವಿಷಯನಾ? ನೀನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅದೇಪ್ಪ, ನಮ್ಮ ಅದಿತಿ ಮದುವೆ ವಿಷಯ. ನಾನು ಅದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು.
ನೋಡಮ್ಮ, ನಮಗೆ ಗಂಡು ಮಕ್ಕಳಿಲ್ಲ, ನಿನ್ನೆ ಗಂಡು ಹುಡುಗನ ಥರ ಬೆಳೆಸಿದ್ವಿ. ಅದಕ್ಕೆ ಈ ವಿಷಯನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಮೇಲಾಗಿ ನೀನು ಅದಿತಿಗೆ ಅಕ್ಕ, ಅದಕ್ಕೆ ಈ ವಿಷಯನ ಮೊದಲು ನಿನ್ನ ಹತ್ರ ಹೇಳಬೇಕು ಅಂತ ಬಂದೆ. ಅವಳಿಗೊಪ್ಪೋ ಅಂತ ನಮ್ಮ ಮನೆಗೆ ಹೊಂದ್ಕೊಳ್ಳೋ ಅಂಥ ಹುಡುಗನ ನೀನು ಹುಡುಕ್ತೀಯ ಅಲ್ವೇನಮ್ಮ? ಹಾಂ ಅಪ್ಪ, ಇದು ನನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ನನ್ನ ಕರ್ತವ್ಯ. ಅದಕ್ಕೆ ಆಗಲೇ ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು. ಕಡೆ ಪಕ್ಷ ನನ್ನ ಹಾಗೆ ಆಟೋ ಓಡಿಸ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ರು ಸಾಕು. ಆದರೆ ಒಳ್ಳೆ ಮನುಷ್ಯ ಆಗಿರಬೇಕು, ಎಲ್ಲರನ್ನೂ ಗೌರವಿಸುವಂಥವನಾಗಿರಬೇಕು. ಯಾಕೆಂದರೆ ನಾವು ಗುಣಕ್ಕೆ ಬೆಲೆ ಕೊಡೋ ಜನ, ಹಣಕ್ಕಲ್ಲ. ಹಾಗಂತ ಅವಳನ್ನ ಇಂಥವ್ರಿಗೂ ಕೊಟ್ಟು ಮದುವೆ ಮಾಡೋದಕ್ಕಾಗತ್ತಪ್ಪ. ಅವಳಿಗೂ ನಾನು ಈ ಥರದ ಹುಡುಗನೇ ಮದುವೆ ಆಗಬೇಕು ಅಂತ ಆಸೆಗಳಿರುತ್ತಲ್ವ. ಅಷ್ಟಕ್ಕೂ ಶ್ರೀಮಂತರ ಮನೆ ಹುಡುಗ ಆದರೆ ತೊಂದರೆ ಏನಿಲ್ವಲ್ಲ. ನೋಡಮ್ಮ, ಈಗಾಗಲೇ ನಾನು ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರ ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಒಪ್ಕೊಳ್ಳಲ್ಲ. ನಮ್ಮ ಅದಿತಿನ ಮದುವೆ ಆಗೋ ಹುಡುಗ ಕೋಟ್ಯಾಧೀಶ್ವರ ಆಗಿರಬಾರ್ದು. ಅವನು ವೇದಾಂತರ ಬಿಸ್ನೆಸ್ಸು ವ್ಯವಹಾರ ಅಂಥದ್ದೆಲ್ಲ ಮಾಡ್ತಾ ಇರಬಾರ್ದು. ಅವನು ನಮ್ಮ ಥರ ಸಾಮಾನ್ಯ ಕುಟುಂಬದವನಾಗಿರಬೇಕು. ಕಷ್ಟ ಸುಖ ಅಂದರೆ ಏನು ಅಂತ ಗೊತ್ತಿರಬೇಕು. ನನ್ನ ಕೈಲಂತೂ ಈ ಪಾತ್ರೆಗಳನ್ನ ನೋಡೋಕೆ ಆಗ್ತಾ ಇಲ್ಲ. ಸುಹಾಸಿನಿ, ಏನೇ ಮಾಡ್ತಾ ಇದೀಯ ನೀನು? ಅಲ್ವೇ, ಈ ಮನೆಯಲ್ಲಿ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವೇನೆ? ವೈಜಯಂತಿ ಕೈಯಲ್ಲಿ ಯಾಕೆ ಪಾತ್ರೆ ತೊಳಸ್ತಾ ಇದೀಯಾ? ಅವಳೇನು ಈ ಮನೆ ಆಳು ಅಂತ ತಿಳ್ಕೊಂಡಿದ್ದೀಯಾ? ಅಮ್ಮ, ವೈಜಯಂತಿ ಕೈಲಿ ನಾನೇ ಪಾತ್ರೆ ತೊಳಸ್ತಾ ಇರೋದು ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಿನ್ನ ಧ್ವನಿ ಕೇಳಿದ್ರೆ ಗೊತ್ತಾಗಲ್ವೇನೆ? ಅವಳ ಕೈಯಿಂದ ಇಲ್ಲಿ ಕೆಲಸ ಮಾಡಿಸೋದು ಈ ಮನೆಯಲ್ಲಿ ನೀನಲ್ಲದೆ ಬೇರೆ ಯಾರೂ ಅಲ್ಲ. ಅವಳೇನು ಈ ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ಯಾ? ಆಳಲ್ದೆ ಏನು ಯಜಮಾನಿನ? ಅವಳು ಈ ಮನೆಗೆ ಬಂದಿರೋದೇ ಕೆಲಸ ಮಾಡೋದಕ್ಕೆ. ಬೇಕಾದ್ರೆ ವೇದಾಂತ್ ಹತ್ರನೇ ಕೇಳು ಅವಳು ಯಾಕೆ ಇಲ್ಲಿರೋದು ಅಂತ. ಏ ಸುಹಾಸಿನಿ, ಹಗುರವಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಅಷ್ಟಕ್ಕೂ ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ದೀಯ? ಓ, ಹಾಗಾದ್ರೆ ಇವಳು ಯಾರು ಅಂತ ನಿನಗೆ ಮೊದಲೇ ಗೊತ್ತಾ? ನನಗೂ ಹೇಳು, ನಾನು ಸ್ವಲ್ಪ ತಿಳ್ಕೊತೀನಿ. ಒಳ್ಳೆ ವ್ಯಕ್ತಿ ಆಗಿರಬೇಕು, ಒಳ್ಳೆ ಸಂಸ್ಕಾರ ಇರಬೇಕು ಅಂಥ ಹುಡುಗನಿಗೆ ನಮ್ಮ ಅದಿತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೀನಿ. ಯಾವುದಾದ್ರೂ ಅಂಥ ಸಂಬಂಧಗಳಿದ್ರೆ ನೋಡು. ನೀವು ಹೇಳ್ತಿರೋದು ನಿಜಪ್ಪ, ಅದನ್ನು ನಾನು ಒಪ್ಕೊಳ್ತೀನಿ. ಹಾಗಂತ ನಾವೇ ಬೇಲಿ ಹಾಕ್ಕೊಂಡು ಬದುಕಬಾರ್ದಲ್ವಪ್ಪ? ನೀನೇನೇ ಹೇಳೋಕಂದ, ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಾನು ಹೇಳ್ದಾಗೆ ಮಾಡೋದಾದರೆ ಮಾಡು, ಇಲ್ಲ ಅಂದರೆ ನಾನೇ ನೋಡ್ಕೋತೀನಿ. ಅಯ್ಯೋ ಅಪ್ಪ, ನಾನು ಹಾಗೆ ಹೇಳಿಲ್ಲ.
ಅದಿತಿನ ಮದುವೆ ಆಗೋ ಹುಡುಗ ಬಡವನೋ ಶ್ರೀಮಂತನೋ ಅನ್ನೋದು ಮುಖ್ಯ ಅಲ್ಲ, ಅವನೆಷ್ಟು ಒಳ್ಳೆಯವನು ಅನ್ನೋದಷ್ಟೇ ಮುಖ್ಯ. ವೇದಾಂತ್ ಥರ ಒಳ್ಳೆಯವನಾಗಿದ್ರೆ ಅಷ್ಟೇ ಸಾಕು. ಇಲ್ಲ ಮಗಳೇ, ಒಬ್ಬರು ಪಾತ್ರನ ಇನ್ನೊಬ್ರು ಮಾಡೋದಕ್ಕಾಗೋದಿಲ್ಲ. ವೇದಾಂತ್ ಥರ ಇನ್ನೊಬ್ಬ ವ್ಯಕ್ತಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ವೇದಾಂತ್ನ ಇನ್ನೊಬ್ರಿಗೆ ಹೋಲಿಕೆ ಮಾಡೋದು ಕೂಡ ತಪ್ಪಾಗುತ್ತೆ. ಮೇಲಾಗಿ ಎಲ್ಲ ಶ್ರೀಮಂತರು ವೇದಾಂತ್ ಅಷ್ಟೇ ಒಳ್ಳೆಯವರಾಗಿರ್ತಾರೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಶ್ರೀಮಂತಿಗೆ ಮತ್ತು ಒಳ್ಳೆತನ ಒಟ್ಟೊಟ್ಟಿಗೆ ಬರೋದು ಕೆಲವ್ರಿಗೆ ಮಾತ್ರ, ಅದು ನಮ್ಮ ವೇದಾಂತ್ ಅಂತವ್ರಿಗೆ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಅದಿತಿಗೆ ಸಾಮಾನ್ಯ ಕುಟುಂಬದಿಂದ ಹುಡುಗನ್ನ ತರಬೇಕು ಅಂತ. ನಾನು ಹೇಳಿರೋ ಥರ ಹುಡುಗನ ನೀನು ಹುಡುಕ್ತೀಯಲ್ವಾ, ನನಗೆ ಸಹಾಯ ಮಾಡ್ತೀಯಲ್ವಾ? ನೀನು ಒಳ್ಳೆ ಹುಡುಗನ್ನೇ ಹುಡುಕ್ತೀಯ ಅನ್ನೋ ವಿಶ್ವಾಸ ಇದೆ. ಆ ವಿಶ್ವಾಸನ ಉಳಿಸ್ಕೋತೀಯಾ?